ನೋಡಿ 1947 ಜನವರಿ 9 ವಾಸ್ ದ ಇನಿಷಿಯಲ್ ಡೇಟ್ ಆಫ್ ಇಂಡಿಪೆಂಡೆನ್ಸ್. ಇದನ್ನು ಸರ್ಕಾರವೇ ಬಿಡುಗಡೆ ಮಾಡ್ತಂಥ ಪುಸ್ತಕಗಳಲ್ಲೇ ಬರೆದಿದೆ, ಇದು ಕನ್ನಡ ಸಂಸ್ಕೃತಿ ಇಲಾಖೆಯ ಪುಸ್ತಕಗಳಲ್ಲಿ. ಲಾರ್ಡ್ ಮೌಂಟ್ ಬ್ಯಾಟನ್ನು ಯಾರಾದರೂ ಒಂದು ಎಲ್ಲರೂ 565 ಸಂಸ್ಥಾನ ಎಲ್ಲರನ್ನೂ ಒಪ್ಸೋಕ್ಕೆ ಸಾಧ್ಯವಿಲ್ಲದಂಥ ಮಾತಾಗಿ ಕೊನೆಗೆ ಅಟ್ಲೀಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಅಂತ ಒಂದು ತಂದರು. ಅದನ್ನು ನಾವು ಯಾರಾದರೂ ಒಬ್ಬರು ಸೈನ್ ಹಾಕಿದ್ರೆ ನಾವು ದೇಶ ಬಿಟ್ಟು ಹೋಗೋಣ ಅಂತ ಅವರು ಕೂತಿದ್ದರು. ಯಾರೂ ಸೈನ್ ಹಾಕಲಿಲ್ಲ. ಆಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಬಂದ್ರೂ ಯಾರೂ ಸೈನ್ ಹಾಕಲಿಲ್ಲ. ಆಗ ಮೌಂಟ್ ಬ್ಯಾಟನ್ನಿದ್ದವನು ಇವ್ರನ್ನ ಏನಾದರೂ ಮಾಡ್ಕೊಳ್ಳಿ, ನಾವು ಹೋಗೋಣ ಅನ್ನೋ ಅಂಥ ಒಂದು ಮನೋಭಾವದಲ್ಲಿದ್ದ. ಹೋಗೋಣ ನಡೆಯಪ್ಪ, ನಾವು ವಾಪಸ್ ಹೋಗೋಣ ಅಂತ. ಆಗ ಆಗಸ್ಟ್ 9 ಜಯಚಾಮರಾಜ ಒಡೆಯರು ಆಗಸ್ಟ್ 9, 1947 ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ಗೆ ಸೈನ್ ಹಾಕಿದ ಮಹಾರಾಜರು. ಮೊದಲ ಸೈನ್ ಹಾಕಿದ್ರು. 9ನೇ ತಾರೀಕು ಸೈನ್ ಹಾಕಿದ್ರು. 15ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬಂತು. ಭಾರತಕ್ಕೆ ಸ್ವಾತಂತ್ರ್ಯ ದಿನಾಂಕವನ್ನು ನಿಗದಿಪಡಿಸಿದ್ದು ನಮ್ಮ ಮಹಾರಾಜ ಜಯಚಾಮರಾಜ ಒಡೆಯರು. 9ನೇ ತಾರೀಕು ಇವ್ರು ಸೈನ್ ಹಾಕ್ಲಾಗ 15ನೇ ತಾರೀಕು ಬಂತದು. ಇವ್ರು ಸೈನ್ ಹಾಕಬೇಕು ಅಂತ ಇತ್ತಲ್ಲ, ಮಹಾರಾಜರನ್ನು ಕೇಳೋಕೆ ಯಾರಿಗೂ ಬಾಯ ಇಲ್ಲ. ಯಾಕೆಂದರೆ ಮಹಾರಾಜರು ಅವತ್ತು ಎಲ್ಲರಿಗಿಂತ ಉನ್ನತ ಮಟ್ಟದಲ್ಲಿದ್ದವರು. ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಮೌಂಟ್ ಬ್ಯಾಟನ್ ಇರ್ಬೋದು, ಇವ್ರು ಎಲ್ಲರಿಗಿಂತ ತುಂಬ ದೊಡ್ಡ ಮಟ್ಟದಲ್ಲಿದ್ದವರು. ಇವ್ರು ಯಾವ ದೇಶ ಕಟ್ಟುವ ಕನಸು ಕಾಣ್ತಾ ಇದ್ರಲ್ಲ, ಅಂಥ ದೇಶವನ್ನು ಒಂದು 100 ವರ್ಷದ ಮುಂಚೆ ಇಡೀ ಜಗತ್ತಿಗೆ ಮಾದರಿಯಾಗಿ ಮೈಸೂರು ಸಂಸ್ಥಾನವನ್ನು ಕಟ್ಟಿ ಜಗತ್ತಿಗೆ ತೋರಿಸಿದಂಥ ಮಹಾರಾಜರ ವಂಶಸ್ಥರು ಇವರು. ಹಾಗಾಗಿ ಯಾರನ್ನು ಕಳಿಸೋದು, ಯಾರನ್ನು ಕೇಳೋದು ಅಂತ ಗೊತ್ತಾಗಲಿಲ್ಲ. ಆಗ ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು, ಪ್ರಾತಸ್ಮರಣೀಯ ಫೀಲ್ಡ್ ಮಾರ್ಷಲ್ಲು, ಅವ್ರನ್ನ ಕರೆದು ನೆಹರು ಹೇಳ್ತಾರೆ, ತಾವು ಮೈಸೂರು ಕಡೆಯವರೇ, ಕೊಡಗಿನವರು, ತಾವು ಹೋಗಿ ಕೇಳಬೇಕಿದ್ದನ್ನು. ಆಯಿತು ಅಂತ ಅವರೇನೋ ಅಲ್ಲಿ ಒಪ್ಕೋತಾರೆ. ಹೆಂಗೆ ಹೇಳೋದು ಇರೋನ್ಗೆ, ಮಹಾರಾಜನ ಕೇಳೋದು ಹೇಗೆ? ಬರ್ತಾರೆ ಮೈಸೂರಿಗೆ ಬರಬೇಕು ಅಂತ ಗೊತ್ತಿರುತ್ತೆ. ಮಹಾರಾಜರಿಗೆ ಇವರು ಬರ್ತಿರೋದೇನು ಅಂತಲೂ ಇವ್ರಿಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಇಬ್ಬರೂ ಕೇಳಲ್ಲ, ಇಬ್ಬರೂ ಮಾತಾಡಲ್ಲ. ಅವ್ರಿಗೆ ಬಂದಾಗ ಜಯಮಾರ್ತಾಂಡ ಗೇಟಿಂದ ಮುಖ್ಯ ದ್ವಾರದಿಂದ ಅರಮನೆವರೆಗೂ ರೆಡ್ ಕಾರ್ಪೆಟ್ ಹಾಸಿರ್ತಾರೆ ಮಹಾರಾಜರು. ಅಭೂತಪೂರ್ವವಾದಂಥ ಸ್ವಾಗತ ಕೊಡ್ತಾರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವ್ರಿಗೆ. ಬರ್ತಾರೆ. 3 ದಿನಗಳ ಕೇಳಿ ರಾಜೋಪಚಾರ ಅನ್ನೋದು ಅದೇನೆ. 3 ದಿನ ರಾಜೋಪಚಾರ ಮಾಡ್ತಾರೆ ಅವ್ರನ್ನ. 3 ದಿನ ಅತಿಥಿ ಆದಮೇಲೆ ಅವರು ಬರ್ತೀನಿ ಸ್ವಾಮಿ ಅಂತಾರೆ. ಹೋಗಿ ಬಂದು ನಿಂತರು ಅಷ್ಟೇ. ಒಂದು ಮಾತು ಆಡೋದಿಲ್ಲ ಇಬ್ರು. ಒಂದು ಮಾತಿಲ್ಲ. ಬೇರೆ ಎಲ್ಲ ಲೋಕಾಭಿರಾಮದ ಮಾತೆ ಹೊರತು ಈ ಮುಖ್ಯವಾದ ವಿಚಾರಕ್ಕೆ ಬರೋದಿಲ್ಲ. ಅವ್ರು ಹೋಗೋ ದಿನ ಮಹಾರಾಜರು ಎಲ್ಲನೂ ಸೈನ್ ಹಾಕಿ ಕೊಟ್ಬಿಡ್ತಾರೆ. ಎಲ್ಲವನ್ನ ಸೈನ್ ಹಾಕಿಕೊಡ್ತಾರೆ. ಮಹಾರಾಜರು ತಮ್ಮ ಬಳಿ ಇದ್ದಂಥ 30 ಅರಮನೆಗಳನ್ನು ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾರೆ. 30 ಅರಮನೆಗಳು, ಒಂದಕ್ಕಿಂತ ಒಂದು ಸುಂದರವಾದ ಅರಮನೆಗಳು. ಕೇಂದ್ರ ಸರ್ಕಾರ ಶುರುನಲ್ಲಿ ಸರ್ಕಾರ ನಡೆದಿದ್ದೇ ನಮ್ಮ ಮೈಸೂರು ಬೆಂಗಳೂರಿನಲ್ಲಿ. ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, CFTRI ಇನ್ಸ್ಟಿಟ್ಯೂಟ್ ಒಂದು ಅರಮನೆ, ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, ಪೋಸ್ಟಲ್ ಟ್ರೈನಿಂಗು ಒಂದು ಅರಮನೆ, IAS ಟ್ರೈನಿಂಗು ಒಂದು ಅರಮನೆ. ಇವತ್ತಿಗೂ ಎಲ್ಲ ಅರಮನೆಗಳಲ್ಲೇ ನಡೀತಾ ಇರೋವಂಥದ್ದು. ಯಾಕೆ ಇಲ್ಲಿ ಶುರು ಆಯಿತು? ಯಾಕೆಂದರೆ ನಮ್ಮ ಹತ್ರನೇ ಇದ್ದಿದ್ದು ಇನ್ಫ್ರಾಸ್ಟ್ರಕ್ಚರ್ ಇತ್ತು, ಎಲೆಕ್ಟ್ರಿಸಿಟಿ ಇತ್ತು, ಡ್ಯಾಮ್ಸ್ ಇತ್ತು, ಸ್ಕೂಲ್ಸ್ ಇತ್ತು, ಎಲ್ಲವೂ ರಸ್ತೆ, ಸೇತುವೆ, ರೈಲು ಎಲ್ಲವೂ ಇಲ್ಲಿತ್ತು. ಮೈಸೂರು ಸ್ಟೇಟ್ ರೈಲ್ವೆನೇ ಇತ್ತು. ಒಬ್ಬ ಮಹಾರಾಜ ರೈಲ್ವೆ ಇಲಾಖೆಯನ್ನು ಹೊಂದಿದ್ರೆ ಅದು ನಾವು. ಮೈಸೂರು ಸ್ಟೇಟ್ ರೈಲ್ವೆ ನಮ್ಮ ಹತ್ರವೇ ಇತ್ತು. ಆ್ಯಂಡ್ ಅದರ ಅಭಿವೃದ್ಧಿ ಕಾರ್ಯ ಯಾವಾಗ ಆಯಿತು ಅಂದರೆ ಜನ ಬರದಲ್ಲಿ ಒದ್ದಾಡುವಾಗ ಅವರಿಗೆ ಕೆಲಸ ಕೊಡ್ತಾರೆ. ಮತ್ತೆ ಅವ್ರಿಗೆ ಅನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ರಾಜರು ಯೋಚನೆ ಮಾಡಿ ಕೆಲಸಕ್ಕೆ ಹಚ್ತಾರೆ. ಸೊ ಹಾಗಾಗಿ ಈ ಎಲ್ಲ ಸರ್ಕಾರದ ಎಲ್ಲ ಇಲಾಖೆಗಳು ಈಗ ಬೆಂಗಳೂರಿಗೆ ವಲಸೆ ಬಂದಿರೋದು IT-BT ಬಂದಮೇಲೆ ಅಲ್ಲ, 47ರಿಂದನೇ ಬಂದರು. ಯಾಕೆಂತಂದರೆ ಕೇಂದ್ರ ಸರ್ಕಾರದ ಇಷ್ಟೊಂದು ಇಲಾಖೆಗಳು ಇಲ್ಲಿ ಶುರು ಆಯ್ತಲ್ಲ. ಸೊ ಎಲ್ಲ ಅಲ್ಲಿಂದ ಇಲ್ಲಿಗೆ ಬಂದರು, ಇಲ್ಲೇ ಉಳ್ಕೊಂಬಿಟ್ರು. ಕಟ್ಟಡಗಳು ಸಿಕ್ಕಿದ್ವು, ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇತ್ತು, ಎಲೆಕ್ಟ್ರಿಸಿಟಿ ಇತ್ತು, ಪ್ರತಿಯೊಂದು ಇತ್ತು. ನೋಡಿ ಅವತ್ತಿಗೆ ನಾವೆಷ್ಟು ಪುರೋಗಾಮಿಯಾಗಿ ಕೆಲಸ ಮಾಡಿದ್ವು, ನಾವೆಷ್ಟು ಅದೃಷ್ಟವಂತರು ಮೈಸೂರು ಪ್ರಜೆಗಳು ಅನ್ನೋಕ್ಕೆ. ಬ್ರಿಟಿಷರ ದೃಷ್ಟಿಯಲ್ಲಿ ಭಾರತ ಅಂದರೆ ಅದು ಕಲ್ಕತ್ತಾ, ಬಾಂಬೆ, ಮದ್ರಾಸು, ಈ 3. ಕಲ್ಕತ್ತಾ ಅವರ ರಾಜಧಾನಿ ಆಯಿತು. ಆಮೇಲೆ ಡೆಲ್ಲಿಗೆ ಬಂದರು. ಬಾಂಬೆ ಪ್ರಾವಿನ್ಸ್ ಒಂದು, ಮದ್ರಾಸ್ ಪ್ರಾವಿನ್ಸ್ ಒಂದು. ಬ್ರಿಟಿಷರ ದೃಷ್ಟಿಯಲ್ಲಿ ಅತ್ಯಂತ ಪ್ರಾಮುಖ್ಯತೆ ಹೊಂದಿದಂಥ ಈ 3 ಪಟ್ಟಣಗಳಲ್ಲೂ ಇಲ್ಲದ ಕರೆಂಟು ನಮ್ಮ ಮೈಸೂರಿನಲ್ಲಿತ್ತು. ಹೆಂಗೆ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ನಾವು ಎಲೆಕ್ಟ್ರಿಸಿಟಿ ತಂದ್ವಿ ನಾವು. ಅದಕ್ಕೆ ವಹಿಸಿದ ಶ್ರಮ, ಅದಾದಮೇಲೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪಟ್ಟಂತ ಶ್ರಮ. ಧರ್ಮೇಂದ್ರ ಅವರೇ, ನನಗೆ ಯಾವಾಗಲೂ ಒಂದು ಕುತೂಹಲ ಮತ್ತು ಬೇಸರ ಎರಡೂ. ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು, ನಾನು ಇತಿಹಾಸದ ವಿದ್ಯಾರ್ಥಿನಿನೇ. ಆದರೆ ನನಗೆ ಆಶ್ಚರ್ಯ ಅನಿಸೋದು, ಮೈಸೂರು ಸಂಸ್ಥಾನ, ನಿಮ್ಮ ಜನರೇಷನ್, ನಿಮ್ಮ ಹಿಂದಿನ ಜನರೇಷನ್, ಮೈಸೂರು ಸಂಸ್ಥಾನದ ಆಳ್ವಿಕೆಗೆ ಯಾರ್ಯಾರು ಒಳಗಾಗಿದ್ರಲ್ಲ, ನೀವು ಇವತ್ತು ಹೋಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮೈಸೂರು ಅರಸರು ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಅವ್ರ ಹತ್ರ ಇಷ್ಟು ದೊಡ್ಡ ಇತಿಹಾಸ ಇರುತ್ತೆ. ಈ ರಸ್ತೆ ಹೆಂಗಾಗಿದ್ದು ಗೊತ್ತಾ?
ನಮ್ಮ ಮನೆ ಪಕ್ಕದಲ್ಲಿ ಹೋಗ್ತಾ ಇರೋ ಇದು ಚಾನಲ್ ಹೆಂಗೆ ಹೋಗಿದ್ದು ಗೊತ್ತಾ ನಿಮಗೆ? ಯಾರು ಶುರು ಮಾಡಿಸಿದ್ದು ಗೊತ್ತಾ? ಇಲ್ಲಿಂದ ಹಿಡಿದು ದೇವಸ್ಥಾನಕ್ಕೆ ದೇವಸ್ಥಾನದ ಗೋಪುರ ಯಾರು ಕಟ್ಟಿಸಿದ್ರು, ಅದರ ಕಳಶ ಯಾರು ಕೂರಿಸಿದ್ರು, ಇವೆಲ್ಲ ಇತಿಹಾಸಗಳು ಮೈಸೂರು ಸಂಸ್ಥಾನ ಕೊಟ್ಟ ಉಡುಗೊರೆಗಳನ್ನು ಮತ್ತು ಕೊಡುಗೆಗಳನ್ನು ಹೇಳ್ತಾರೆ. ಯಾಕೆ ಪಠ್ಯಪುಸ್ತಕದಲ್ಲಿ ಇಷ್ಟು ವಿವರವಾಗಿ ಇಲ್ಲ? ಅದು ಏನಾಯಿತು ಅಂತಂದರೆ, ಡ್ಯಾಮಿಂದ ಇದೆ, ನೀವು ಹೇಳ್ದಂಗೆ ಎಲೆಕ್ಟ್ರಿಸಿಟಿ, ಡ್ಯಾಮು, ಎಜುಕೇಷನ್ ಸೊಸೈಟೀಸು, ಆಮೇಲೆ ಹಾಸ್ಪಿಟಲ್ಸು. ನಾನು ಪಾಡ್ಕಾಸ್ಟಿಗೆ ಬರೋದಕ್ಕೆ ಮುಂಚೆ ಈ ಮಧ್ಯಪ್ರದೇಶ, ರಾಜಸ್ಥಾನದ ಆದಿಯಾಗಿ ಈ ಲಕ್ಸುರಿ ರಾಯಲ್ ವಿಲ್ಲಾಗಳು ಯಾವುದ್ಯಾವುದಿದೆ ಅದನ್ನು ಹೋಟೆಲ್ಗಳಾಗಿ ಎಷ್ಟು ಕನ್ವರ್ಟ್ ಮಾಡಿದ್ದಾರೆ ಅಂತ ಸುಮ್ಮನೆ ಹಿಂಗೆ ಕಣ್ಣು ಹಾಯಿಸ್ತಿದ್ದೆ. ಕಣ್ಣು ಕೋರೈಸುವಷ್ಟು ಇದೆ ಅವ್ರ ಹತ್ರ. ಆ ಎಲ್ಲ ರಾಜ ಮನೆತನದಗಳು ಸುಮ್ಮನೆ ಕೂತ್ಕೊಂಡು ತಿಂದರೂ ಕರಗದಷ್ಟು ಆಸ್ತಿ ಬರ್ತಾನೆ ಇದೆ. ಪ್ರತಿ ತಿಂಗಳ ಅವ್ರ ಅಕೌಂಟ್ಗಳಿಗೆ ಅಷ್ಟು ಬೀಳ್ತಾ ಇದೆ. ಇದೇ ಮೈಸೂರು ಅರಸರು ಯೋಚನೆ ಮಾಡಿದಿದ್ರೆ ಬಹುಶಃ ಬಹಳ ಚೆನ್ನಾಗಿ ಬದುಕಬಹುದಾಗಿತ್ತು. ನೀವು ಹೇಳಿದ ಹಾಗೆ 30 ಅರಮನೆಗಳನ್ನು ಕೇಂದ್ರಕ್ಕೆ ಬಿಟ್ಟುಕೊಡದೆ ಇದ್ದಿದ್ದಿದ್ರೆ ಅವರು ಅದನ್ನು ಹೋಟೆಲ್ಗಳಾಗೋ ಮತ್ತೊಂದಾಗೋ ಮಗದೊಂದಾಗೋ ಕನ್ವರ್ಟ್ ಮಾಡ್ಕೋಬೋದಿತ್ತು. ರಾಜ್ಯಕ್ಕೆ ವಿದ್ಯುತ್ ಶಕ್ತಿ ತರಲೇಬೇಕು ಅನ್ನೋ ಅನಿವಾರ್ಯತೆ ಏನು ಅವರಿಗಿರಲಿಲ್ಲ. KRS ಡ್ಯಾಮ್ ಕಟ್ಟಲೇಬೇಕು ಅನ್ನೋ ಅನಿವಾರ್ಯತೆ ಏನಿರಲಿಲ್ಲ. ಅವರಿಗೆ ಇದ್ದಿದ್ದು ಬದ್ಧತೆ, ನನ್ನ ಪ್ರಜೆಗಳಿಗೆ ನಾನು ಕೊಡಬಹುದಾದ್ದು ಏನು ಅಂತ. ಆಮೇಲೆ ಮುಂದಾಲೋಚನೆ, ನನ್ನ ಪ್ರಜೆಗಳು ಹೆಂಗೆ ಬದುಕಬಹುದು ಅಂತ. ಯಾಕೆ ಪಠ್ಯಪುಸ್ತಕದಲ್ಲಿ ಅದು ಏನಾಯಿತು? ಈಗೇನಾಗುತ್ತೆ ನೋಡಿ, 1939-40ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ತೀರ್ಕೊಂಡಂಥ ಕಾಲಕ್ಕೆ, ಆಮೇಲೆ ಪಟ್ಟಕ್ಕೆ ಬಂದಂಥ ಜಯಚಾಮರಾಜ ಒಡೆಯರು ಪಟ್ಟಕ್ಕೆ ಬಂದಾಗಲೇ ಆವಾಗ ನಿಧಾನವಾಗಿ ಈಗ ಕಾಂಗ್ರೆಸ್ಸು, ನ್ಯಾಷನಲ್ ಕಾಂಗ್ರೆಸ್ ಏನಿದೆ, ಆಗ ಮೈಸೂರು ಭಾಗಕ್ಕೆ ಬಂತು. ಆಗ ಮೊದಲ ಬಾರಿಗೆ ಗಾಂಧೀಜಿಯವರು 1927ನಲ್ಲಿ ಬಂದಾಗಲೇ ಮೈಸೂರು ರಾಜ್ಯಕ್ಕೆ ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಅವಶ್ಯಕತೆ ಇಲ್ಲ ಅಂತ ಅವ್ರು ಅವತ್ತೇ ಹೇಳಿಬಿಟ್ಟಿದ್ರು. ಯಾಕೆಂದರೆ ಯಾವ ಸ್ವಾತಂತ್ರ್ಯಕ್ಕಾಗಿ, ಯಾವ ಪ್ರಜಾಪ್ರಭುತ್ವಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಲ್ಲ, ಅದು ಮೈಸೂರು ಸಂಸ್ಥಾನದಲ್ಲೇ ಆಗಲೇ ಚಾಲ್ತಿಯಲ್ಲಿದೆ. ನಮ್ಮಗಳ ಅವಶ್ಯಕತೆ ಇವ್ರಿಗಿಲ್ಲ ಅಂದರು. ಆ್ಯಕ್ಚುಲಿ ಇವರು ನಮ್ಮಿಂದ ಎಲ್ಲ ತಗೊಂಡೋದ್ರು. ಹರಿಜನೋದ್ಧಾರ ಅಂತಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲವನ್ನು ಇವ್ರು ನಮ್ಮಿಂದ ತಗೊಂಡೋದ್ರು. ಪುರಸಭೆಯಿಂದ ಎಲ್ಲನೂ ನಮ್ಮಿಂದ ತಗೊಂಡೋದ್ರು. ಗಾಂಧೀಜಿಯವರು ನಮ್ಮಿಂದ ಅದನ್ನು ಮೋಟಿವೇಶನ್ ತಗೊಂಡೋಗಿ ದೇಶಾದ್ಯಂತ ಪ್ರಚಾರ ಮಾಡಿದ್ರೆ ಹೊರತು ನಮಗಲ್ಲ. ಅದು ನಮಗೆ ಮಹಾರಾಜರೇ ದ ಪೀಕ್. ಎಲ್ಲನೂ ನಮಗೆ ಬಾಲ್ಯ ವಿವಾಹ ನಿಷೇಧ, ಎಲ್ಲನೂ, ನೀವು ವಿಧವಾ ವೇತನ, ನೀವು ಯು ನೇಮ್ ಎನಿಥಿಂಗ್, ಮೊದಲ ಕುಟುಂಬ ಕಲ್ಯಾಣ ಸಮುದಾಯಗಳ ಕಲ್ಯಾಣ, ಮೊದಲ ಕುಟುಂಬ ಕಲ್ಯಾಣ ಯೋಜನೆ, ಫ್ಯಾಮಿಲಿ ಪ್ಲಾನಿಂಗ್, ಯು ನೇಮ್ ಎನಿಥಿಂಗ್ ಅಂಡರ್ ದ ಸ್ಕೈ ಎಲ್ಲ. ಮೊದಲ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಕೇಂದ್ರ, ಮೊದಲ ಹೆಣ್ಣು ಮಕ್ಕಳ ವೋಟಿಂಗು ಎಲ್ಲನೂ ಮಹಾರಾಜರು ಮಾಡಿಬಿಟ್ಟಿದ್ರು ಇಲ್ಲಿ. ಸೊ ಹಾಗಾಗಿ ಇಲ್ಲೇನು ಇವ್ರು ಬಂದು ಹೊಸದಾಗಿ ಮಾಡೋವಂಥದ್ದು ಏನಿರಲಿಲ್ಲ. ಇಲ್ಲಿಂದ ಕಲ್ತ್ಕೊಂಡಿರೋದ್ರು ಇವರೆಲ್ಲ, ಇಲ್ಲಿಂದ ಕಲ್ತ್ಕೊಂಡು. ಸೊ ಇದೇನಾಯಿತು, ಈಗ ಮೊದಲ ಸರ್ಕಾರ ಬಂದಾಗ ಈಗ ಅವ್ರಿಗೆ ಈ ಮೈಸೂರು ಪ್ರದೇಶವೆಲ್ಲ ಮಹಾರಾಜರ ಆಶೀರ್ವಾದದಿಂದ ತುಂಬಿ ಹೋಗಿತ್ತು. ಅದನ್ನು ಅವ್ರು ಹೇಗಾದರೂ ತೆಗಿಬೇಕಿತ್ತು. ಇಲ್ಲಾಂದರೆ ಅವ್ರನ್ನ ನೆಕ್ಸ್ಟ್ ಎಲೆಕ್ಷನಲ್ಲಿ ಏನು ಬಿಂಬಿಸ್ಕೋಬೇಕು ಅವರು.